ದಿನ ಕೇಂದ್ರ ಸರ್ಕಾರದ ಕಾರ್ಮಿಕ, ರೈತ ಮತ್ತು ಜನಸಾಮಾನ್ಯರ ವಿರೋಧಿ ನೀತಿಗಳನ್ನು ಪ್ರತಿಭಟಿಸಿ ತಿಪ್ಟೂರು ಬಂದನ್ನು ಯಶಸ್ವಿಯಾಗಿ ಮಾಡಿಸಿದ್ದೀವಿ. ಕೇಂದ್ರ ಸರ್ಕಾರದ ನೀತಿ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಹಾಗಾಗಿ ದೇಶಾದ್ಯಂತ ಈ ಬಂದಿತ್ತು. ತಿಪ್ಟೂರಿನಲ್ಲೂ ಬಂದು ಯಶಸ್ವಿಯಾಗಿ ನಡೆದಿದೆ. ಸಹಕರಿಸಿದ ತಿಪ್ಟೂರಿನ ಜನತೆಗೆ ಮತ್ತು ತಿಪ್ಟೂರಿನ ವರ್ತಕರಿಗೆ ಅಭಿನಂದನೆಗಳು. ಹಾಗೂ ನಮ್ಮೆಲ್ಲರ ಹೋರಾಟದ ಸಂಗಾತಿಗಳು ಇದರಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸ್ತೀನಿ. ನಮಸ್ಕಾರ. ಅದರಿಂದ ಇನ್ನು ಹೆಚ್ಚಿಗೆ ಮಾತಾಡಿ. ಆದರೆ ನಾನು ಮುಂದೆ ಬಾಯಿ ಕೇಳ್ತೀನಿ. ಈ ಬಿಸಿಗೆ ನಾವೇನಾದ್ರು ಎದುರಾದ್ರೆ ಮುಂದೆ ಲಾಠಿ ಪ್ರಭಾವ ಬರುತ್ತೆ, ಆರ್ಎಸ್ ಬರುತ್ತೆ, ಎಂತೆಂಥ ಕೇಸ್ಗಳಾಗ್ತಾರೆ. ಈ ಸರ್ಕಾರ ಎಲ್ಲ ಸೋಲಾರ್ ಕಂಪನಿಗಳಿಗೆ ಕೊಡ್ತಾವ್ರಿ. ಭೂಮಿಗೆ ರೈತರಿಗೆ ಕೊಡೋದಿಲ್ವಾ? ಶ್ರೀಮಾನ್ ಮೋದಿ ಅವರೇ, ಅದಾನಿಗೆ 99 ಪೈಸೆ ಎಕರೆಗಂತೆ ₹1 1,000 ಹೆಕ್ಟೇರ್. ತಹಸೀಲ್ದಾರ್ ವಯಸ್ಸಾಗುತ್ತೆ, ರಿಟೈರ್ಡ್ ಪೆನ್ಷನ್ ಬರಲ್ವಾ? ಸರ್ಕಾರಿ ನೌಕರು ಎಲ್ಲರಿಗೂ ಪೆನ್ಷನ್ ಬರುತ್ತೆ. ರೈತರಿಗೆ ಯಾಕೆ ಕೊಡಬಾರ್ದು? ನಾವು ಅನ್ನ ಕೊಟ್ಟು ಪ್ರತಿಯೊಬ್ಬ ರೈತರಿಗೂ 60 ವರ್ಷ ದಾಟಿದ ಹೆಣ್ಣಾಗಲಿ ಗಂಡಾಗಲಿ ₹5,000 ಪೆನ್ಷನ್ ಕೊಡಬೇಕು. ಕೇರಳದಂತ ಎಡಪಟ್ಟಾಗಿ ಕಂಬಾರ್ದಂತ ಸರ್ಕಾರ 3,000 ಕೊಡ್ತಾ ಇದೆ. ಇಲ್ಲಿ ಫುಟ್ಬಾಲ್ 1,200 ಕೊಡಕ್ಕೆ ಈ ಸರ್ಕಾರ ತಹಸೀಲ್ದಾರ್ ಹೇಳ್ತಾರೆ, ಸರ್ಕಾರ ಹೇಳುತ್ತೆ ನೀನು ಗಂಡು ಮಗಿದ್ದಾನೆ, ನಿನಗೆ ಬೈಕ್ ಇದೆ, ನಿನಗೆ ಕ್ಯಾಟ್ ಇದೆ, ಕೊಡಲ್ಲ ಅಂತೇಳಿ ನಿಮ್ಮ ಮುಂದೆ ಮಕ್ಕಳು 1,200 ಕೊಡಕ್ಕೆ 5,000 ಹೆಂಟಿಗೆ ಮುಟ್ಟಿಗೆ 5,000 ಕೊಟ್ಟೆ. ಈಗ ಬರ್ತಕ್ಕಂಥ ಬಜೆಟ್ರು ಊಟ ಆಗ್ತಾರೆ. ಇಲ್ಲ ಊಟ ಹಾಕಿದ್ರು 10,000 ಬಂದು ಗಂಗಾ ಬರುತ್ತವೆ. ಇವತ್ತೆಲ್ಲ ಅನಾಥಾಶ್ರಮ ಸೇರ್ತಾ ಇದ್ರೆ ರೈತ ಮಕ್ಕಳೆಲ್ಲ ಮುದುಕರು ಯಾರು ಊಟ ಆಗ್ತಾರೆ? ಮಕ್ಕಳುಗಳು ಹೆಚ್ಚು ಹೊಡ್ಕೊಂಡ್ರೆ ಅಪ್ಪ ಅಮ್ಮ ಹೋಗ್ತಾರೆ ಪಾಪರಾಗಿ. ಅಪ್ಪ ಅಮ್ಮ ಮಾಡ್ಕೊಂಡ್ರೆ ಅವ್ರು ಓಡಿಸ್ತಾರೆ, ಎಂಟು ಓಡಿಸ್ತಾರೆ, ಊಟಕ್ಕೆ ತಾಳಿ ಹಾಕಿ ಅವ್ನು ಏನ್ರಿ ಮಾಡ್ತಾರೆ? ರೈತರ ಮಕ್ಕಳಿಗೆ ಮದುವೆ ಮಾಡಕ್ಕೆ ಹೋಗಿ ಮದುವೆ ಆಗ್ತೀನಿ ಅಂದ್ರೆ ಯಾವ ಹೆಣ್ಣು ಮಕ್ಕಳು ಕೊಡ್ತಾರೆ? ಬೆಂಗಳೂರಲ್ಲಿ ಹೋಟೆಲ್ ತೊಳಗಿದ್ರು